ನನಗೆ ಮೊನ್ನೆ ಕಿಡ್ನಿ ಸ್ಟೋನ್ ಬಂತು. ಅದಕ್ಕೋಸ್ಕರನೇ 2 ದಿನ ನಂದು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಒಂದು ಮುತ್ತಿನ ಕಥೆಯ ಹೇಳಿತು. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ನಾನಿವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಎಲ್ಲಿಂದ, ಜಿಮ್ಮಿಂದ. ಏನಂದರೆ ನಾನು ಮನೆಯಿಂದ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಿ ಒಂದು ಬೇರೆ ಜಿಮ್ಮಿಗೆ ಬಂದಿದ್ದೀನಿ. ಅದು ಬರೀ ಕಾರ್ಡಿಯೋ ಮಾಡಬೇಕು ಇವತ್ತು. ಯಾಕೆಂದರೆ ಡಾಕ್ಟ್ರ್ ಹೇಳ್ಬಿಟ್ಟವ್ರೆ ಲೈಕ್ ಒಂದು ವಾರ ನೀವು ವೆಯ್ಟ್ ಲಿಫ್ಟಿಂಗ್ ಮಾಡಬಾರ್ದು ಅಂತ. ಗೈಸ್ ಏನಾಗಿದ್ದು ಅಂದರೆ ನನಗೆ ಮೊನ್ನೆ ಕಿಡ್ನಿ ಸ್ಟೋನ್ ಬಂತು. ಅದಕ್ಕೋಸ್ಕರನೇ 2 ದಿನ ನಂದು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇಂಟರ್ವ್ಯೂ ಹೋಗಿದೆ ಶಿವಾಜಿನಗರದಲ್ಲಿ. ಹೆವಿ ಪೇಯ್ನ್ ಕಾಣಿಸ್ತು. ಇಂಟರ್ವ್ಯೂ ಕೊಡಬೇಕಾದ್ರೂ ಪೇಯ್ನ್ ಇತ್ತು. ನೋಡ್ಬೇಕು ಕಿಡ್ನಿ ಸ್ಟೋನ್ ಆಗಿದೆ ಅಂತ ಹೇಳಿದ್ರು ಡಾಕ್ಟ್ರು. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಗೈಸ್, ಸಾರಿ ಫಾರ್ ದ್ಯಾಟ್. ಇನ್ನೇನಿದ್ರು ರೆಗ್ಯುಲರ್ ಆಗಿ ಡೈಲಿ ಬ್ಲಾಗ್ಸ್ ಆಗ್ತಾಯಿರ್ತೀನಿ. ಏನು ಮೇಜರ್ ಏನಿಲ್ಲ, ಚಿಕ್ಕದೇ ವಾಟರಿಂದ ಹೋಗುತ್ತೆ ಅಂದ್ಬಿಟ್ಟು ಡಿಸ್ಚಾರ್ಜ್ ಮಾಡೋದು ನೆಕ್ಸ್ಟ್ ಡೇ. ಸೊ ರೆಸ್ಟ್ ತಗೊಂಡು ಇವಾಗ ಜಿಮ್ಮಿಗೆ ಬಂದಿದ್ದೀನಿ. ಇನ್ನು ರೆಗ್ಯುಲರ್ ಆಗಿ ವೀಡಿಯೋಸ್ ಹಾಕ್ತೀನಿ ಗೈಸ್. ಅದು ಇವಾಗ ನಮಗೆ ಏನು ಬೇಜಾರು ಮಾಡ್ಕೊಂಡಿರೋ ಸಪೋರ್ಟ್ ಮಾಡಿ. ಇವಾಗ ಲೋಹಿತ್ ಬರ್ತಾನೆ ಜಿಮ್ಮಿಗೆ, ನಾನು ಜಿಮ್ಮಿಗೆ ಬಂದೆ. ಆಮೇಲೆ ದುಡ್ಡು ಬರ್ತಾನೆ, ವರ್ಕೌಟ್ ಮಾಡಿ ಸಿಗೋಣ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಪ್ಲೀಸ್ ಗೈಸ್. ನೆಮ್ಮದಿಯಾಗಿ ವರ್ಕೌಟ್ ಮಾಡ್ತಾಯಿದ್ದೆ ಗೈಸ್. ಲೋಹಿತ್ ಅಣ್ಣ ಕಾಲ್ ಮಾಡಿಬಿಟ್ಟು, ಅಣ್ಣ ಫ್ಯೂಲ್ ಔಟ್ ಆಗೋಗೈತೆ ಬಾ ಅಣ್ಣ ಅಂತೆ. ಸರಿ ಅಂದ್ಬಿಟ್ಟು ತೋಡಿ ಅಣ್ಣ ಅಂದ್ಬಿಟ್ಟು ಕೆಳಗಡೆ ಹೋಗ್ತಾ ಇದ್ರೆ, ಅಣ್ಣ ಬರಬೇಡ ಇರು ಅಲ್ಲೇ ತಳ್ಕಡೆ ಬಂದ್ಬಿಟ್ಟೆ ಅಂತೆ. 100 ಮೀಟರ್ಸ್ ಅಲ್ಲ ಅವನೇ, ಅದು ಕರೆದವನು ನೋಡಿ. ಅದಕ್ಕೆ ಬಂದವನೇ, ನೋಡೋಣ ಏನು ಮಾಡ್ತವನು ಆಚೆ. ಬೈ ಫುಲ್ ಕಾಡಿ ಆಗೋಗಿರ್ತೀವತ್ತು. ಎಲ್ಲವನೇ ಆದ ವಿಕ್ರಲ್ಲಿ ಬಂದಿರ್ತಾನೆ. ಏನಾಯ್ತು? ಫ್ಯೂಲ್ ಔಟ್ ಗೈಸ್. ಪಾಪ ಫ್ಯೂಲ್ ಔಟ್ ಆಗೋಗಿದೆ ಗೈಸ್. ನನ್ನ ಕಚಡ ನನ್ನ ಮಗ ಚಂದು ಇನ್ನೂ ಬಂದಿಲ್ಲ ಗೈಸ್. ಜಿಮ್ಮಿಗೆ ಬಾರ ಅಂದಾಗ ಏನಾದ್ರು ಒಂದು ಹೇಳ್ತಾನೆ ಅವನು. ಬರ್ತೀನಿ ಅಂದ. ಅವನಿಗೋಸ್ಕರ 15 ನಿಮಿಷ ವೆಯ್ಟ್ ಮಾಡಾದ್ಮೇಲೆ 11:30 ಹೋಗೋಣ ಅಂದ. ಇಲ್ಲ ನಾನು ಹೋಗಿರ್ತೀನಿ ನೀನು ಬಾ ಅಂದೆ. ಇನ್ನೂ ಎಲ್ಲಿ ಚಪ್ಪಾರು ಹೊಡಿತಾನ ಗೈಸ್. ಒಂದೊಂಥರ ಗೈಸ್, ನೀವು ಕಮೆಂಟ್ ಹಾಕ್ರಿ ಗೈಸ್. ಗೇ ಅಂತ ಹಾಕ್ರಿ, ಯಾವಾಗಾದ್ರೂ ಬರ್ತಾನೆ ಮಾಡೋಣ. ಜಿಮ್ಮಿಗೆ ಈ ಹುಡುಗರು ಮಾಡೋ ಕೆಲಸ ಒಂದು ಚೆನ್ನೈಗೆ ಹೋಗೋದು, ಹುಡುಗಿರ್ ಕಡ್ದಿರ ತಕ್ಷಣ ಓಡೋಗೋದು, ಹಾಳಾಗೋಗೋ ಕೆಲಸ ಎಲ್ಲ ಮಾಡ್ತಾನೆ. ಬೇಗ ಇವಾಗ ಜಿಮ್ಮಿಗೆ ಬಂದಿದ್ದೀವಿ, ವರ್ಕೌಟ್ ಮಾಡೋಕ್ಕೆ ತೋರಿಸ್ತೀವಿ. ನಂದಿಲ್ಲ ಇವತ್ತು, ನಂದು ಬರೀ ಕಾರ್ಡಿಯೋ ಅಲ್ಲೊಂದು. ಹಲೋ, ಎಲ್ಲಿ ಬರಲ್ಲ ಜಿಮ್ಗೆ? ಹಾಂ, ಏನು ಫೋನು? ಗೊತ್ತಿಲ್ಲ, ಅದೆಲ್ಲ ಆಯ್ತು. ಹಾಂ, ಹೌದಾ? ಯಾಕೆ ಲೇಟ್ ಮಾಡಿದೆ? ಹುಡುಗಿ ಕರೆದ್ರೆ ಮಾತಾಡ್ಬೇಕು ಹೋಗ್ಬಿಡ್ತೀಯಾ? ಏನು ಗೊತ್ತಾ ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಿನ್ನ ನಂಬರ್ ಲೀಕ್ ಆಗೈತಿ. ಇವಾಗ ನಾವು ವ್ಲಾಗಲ್ಲಿ ಆಗ್ತಾಯಿದ್ದೀನಿ. ಲೀಕ್ ಮಾಡ್ತೀನಿ ನಿನ್ನ ನಂಬರು. ಕಾಲ್ಗಳು ಬರುತ್ತೋ? ಹುಡುಗಿರ್ ಕಾಲ್ ಬರುತ್ತಾ? ಇದು ಸಬ್ಸ್ಕ್ರೈಬರ್ಸ್ ಬರುತ್ತೆ, ಅಭಿಮಾನಿ ದೇವ್ರಗಳ್ದು. ಕಾಲ್ ಮಾಡ್ರು, ಪಿಕ್ ಮಾಡು. ಏಯ್ ನಿನಗೆ ಯಾಕೆ ಅವೆಲ್ಲ? ನೀನು ಬರ್ತೀಯಾ ಬರಲ್ಲ ಅಷ್ಟೇ ಹೇಳು. ವಾಯ್ಸ್ ಮೇಲೆ ಕೇಳಿಸಿಲ್ವಾ? ವಾಯ್ಸ್ ಮೇಲೆ ನೋಡಿ, ವಾಯ್ಸ್ ಮೇಲೆ ನೋಡು. ಎಷ್ಟೊತ್ತಾಗುತ್ತೆ ಬರೋಕ್ಕೆ? ಇದೋ ನಿಮಿಷ ನೋಡ್ತೀನಿ. ಏಯ್ ಇರೋ ನಿಮಿಷ. ಅದೇ ಕೇಳಿದ ತಕ್ಷಣ ಹೇಳ್ಬಿಡ್ಬೇಕು, ದೊಡ್ಡ ಪುಡುಂಗಿ ಅವನು. ಹ್ಞೂ ಐತೆ ಬಾ. 51 ಚಾರ್ಜಿಂಗ್ ಐತೆ. ಎಷ್ಟೊತ್ತಾಗಲಿ ಹ್ಞೂ ಬಾ. ಇಲ್ಲಾಂದ್ರೆ ಒಂದು ಕೆಲಸ ಮಾಡು, ಅಲ್ಲಿಂದ ರ್ಯಾಪಿಡೋ ಮಾಡ್ಕೊಂಬಾ. ಇಲ್ಲಿಂದ ಬೇಕಂದ್ರೆ ಹ್ಞೂ ಸರಿ. ಕಾಲು ಸೂಪ್ ಕೊಡಿಸ್ಬೇಕು. ಕಾಲು ಸೂಪು. ಹ್ಞೂ ಲೋಹಿತ್ಗೆ ಕುಡಿತೀನೋ ನಾನು. ಕಾಲು ಸೂಪ್ ಒಳ್ಳೇದೆ.
ಲಾಗಲ್ಲಿ ಇದೆಯೋ ಗಾಂಡು ಲಾಗಲ್ಲಿದೆಯೋ ಬೇವರ್ಸಿ ಗೈಸ್ ಹೋಯ್ತು 170 kgs 170 ತಾನೆ ಡೆಡ್ ಲಿಫ್ಟ್ ಹೊಡಿಯೋಕೆ ಹೋಗ್ತಾವನೆ ಹೊಡಿತೀಯಾ ಮುಂಚೆ ಹೊಡೆದಿದ್ದೀನಿ ಹ್ಞೂ ಸುಮಾರು ದಿವಸ ಗ್ಯಾಪ್ ಆಯಿತು ಹ್ಞೂ ನೋಡಬೇಕು. ಬೆಲ್ಟ್ ಇಲ್ದಿರ ಹೊಡಿತಾವ ಬೆಲ್ಟ್ ಐತೆ ಅದೇ ಲೂಸ್ ಐತೆ ಹ್ಞೂ ಇವನೇನಾದರೂ ದೇವ್ರ ಪಾದ ಸೇರಿಬಿಟ್ರೆ ಹೇಳ್ತೀನಿ ಗೈಸ್ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ಬಿಟ್ರಿ ವೆಯ್ಟ್ ತೋರಿಸಿ ವೆಯ್ಟ್ ತೋರಿಸ್ತೀನಿ ನೀವು ಮಾಡೋಣ ವೀಡಿಯೋನೇ ಹಾಕ್ತೀನಿ 170 ಹಾಕೋನೆ ಗೈಸ್ ನಂದು ಇವತ್ತು ಬರೀ ಕಾರ್ಡಿಯೋ ಇಲ್ಲಾಂದರೆ ನಾನು ಆಲ್ಮೋಸ್ಟ್ 130ವರೆಗೂ ಹೋಗ್ತಾಯಿದ್ದೆ ಲಾಸ್ಟ್ ಟೈಮ್ ಹೋಗಿದ್ರು 130 120 ನೋಡೋಣ ಹೊಡಿತಾನ ನಿಮ್ಮ ಕಾಲೇಜಿಗೆ ಬಂದಿದೆ ಹೆಸರೆಲ್ಲ ಹೇಳಿ ನೀನು ಹೇಳ್ಬೇಡ ಯಾರ್ದು ನಾನು ಹೇಳಲ್ಲ ಯಾರ್ದೋ ಬರ್ಡೇ ಇತ್ತು ಸರಿನಾ ಇವನೇನು ಮಾಡ್ದ ಆ ಬರ್ಡೇ ಹುಡುಗನ ಕೈಯಲ್ಲೇ ಮ್ಯಾಚ್ ಬಾಕ್ಸು ಅಂದರೆ ಕಾಸು ಕೊಟ್ಬಿಟ್ಟು ಅವನೇ ಹೋಗಿ ಮ್ಯಾಚ್ ಬಾಕ್ಸ್ ಇಸ್ಕೊಂಬಂದ ಬರ್ಡೇ ಹುಡುಗ ಸರಿ ಅಂದ್ಬಿಟ್ಟು ಕೇಕ್ ಕಟ್ ಮಾಡೋದಪ್ಪ ಅವಾಗ ಈ ಅಣ್ಣ ಬಾಣ ಇದೆ ನಂಗೆ ಗೊತ್ತಾಯ್ತು ಬೈಲಿ ಮಗ ದೊಡ್ಸ ಈ ಅಣ್ಣವರು ಕೇಕ್ ಕಟ್ ಮಾಡಿಸ್ಬಿಟ್ಟು ನಾನು ಇದ್ದೆ ಅಲ್ಲಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಎಲ್ಲರೂ ತಿಂದ್ರಪ್ಪ ಸರಿ ನನಗೆ ಅವಾಗ ಎವ್ರಿ ಹೊಟ್ಟೆ ಹಸಿತಾಯಿತ್ತು ಕೇಕ್ ಎತ್ಕೊಡೋಣ ಅಂತ ಹಿಂಗೆ ಹೋದೆ ಅಣ್ಣವ್ರು ಏನು ಮಾಡಿರ್ಬೋದು ಎತ್ತಿ ಹಾಕಿ ಇದು ಕೇಕಲ್ಲಿ ಇದು ಬರುತ್ತಲ್ಲ ಕೆಳಗಡೆ ಶೀಟ್ ಸಮೇತ ಎತ್ಕೊಂಡು ಇಕ್ಕೊಂಬಿಟ್ಟು ಅವನು ಈಗ ನನಗೊಂದು ಪೀಸ್ ಕೊಡೋ ತಿನ್ನಕ್ಕೆ ಏನು ಕೇಳಿದ್ರೆ ನನ್ನ ಗರ್ಲ್ ಫ್ರೆಂಡಿಗೆ ಬೇಕು ಅನ್ನೋದ ಕಳ್ಸ್ಕೊ ಕಪ್ಪಾಳು ಕೊಡ್ಬಿಡ್ತೀನಿ ಅವಾಗ ತಾನೇ ಕಮಿಟ್ ಆಗಿದ್ದ ಸರಿ ಹೆಸರು ಬೇಡಲ್ಲ ಹಾಂ ಯಾಕೆ ಅವ್ನ ಗರ್ಲ್ ಫ್ರೆಂಡ್ ಬಂದ್ಲಪ್ಪ ಅವ್ಳ ಗರ್ಲ್ ಫ್ರೆಂಡ್ ತಿಂದಲ್ಲ ಇಷ್ಟೇ ತಿಂದ್ಬಿಟ್ಟು ನೀನೇ ತಿನ್ಕೊಂಡ್ಬಿಟ್ಟು ಅವಾಗ ನಾನು ಏನು ಮಾಡಿರ್ಬೇಕು ನಾನು ತಿಂಚ ಅಂತ ಕೇಳ್ತಾನೆ ಹಂಗೆಲ್ಲ ಮಾಡಲ್ಲ ಸುಮ್ಮನೆ ಏನೇನೋ ಊಟಿಸ್ಕೊಂಡಲ್ಲ ಹೇಳ್ಬೇಡ ಎಲ್ಲಿ ಅಂತ ಹೇಳ್ತಾನೆ CMR ಬ್ಯಾಕ್ ಗೇಟು ಮುಂದುಗಡೆ ಆ ಹುಡುಗಂದು ಬೈಕು ಹೇಳ RX ಸಿಲ್ವರ್ ಕಲರ್ RX ಕಮಿಟ್ ಆಗಲ್ಲ ಯಾಕಂಗೆ ಮಾಡ್ತಾರೆ ಕಮಿಟ್ ಈಗೋಗು ಮಲ್ಕೊಂಡ್ರೆ ಅದು ಈಗೋ ಹೆಚ್ಚಾಗ್ತದೆ ಕಮಿಟ್ ಆಗಿಲ್ಲ ಇನ್ನೂ ಗ್ಯಾಪ್ನ ಬರುತ್ತೆ ಕಮಿಟ್ ಆಗಿಲ್ಲ ನಾನು ಕಮಿಟ್ ಆಗಿಲ್ದಾಗೆ ಆ ಥರ ಚೂಲು ಎಷ್ಟು ಥರ ಮಾಡ್ದ ಏನಂತೀಯ ಈಗ ನಿನ್ನ ರಿಯಾಕ್ಷನ್ ಫ್ರೆಂಡ್ಸ್ ಇವನ್ನ ಏನು ಅನ್ಬೇಕು ಗೊತ್ತಿಲ್ಲ ಕೆಟ್ಟ ಮಾತಲ್ಲಿ ಬೈ ಅವನು ನಾಳೆ ಬಂದು ನಿಮ್ಗೊಂದು ಆದ್ರೆ ಯಾವ್ದಾದ್ರು ಚೆನ್ನಾಗಿ ಹೋಗಿದ್ನಲ್ಲ ಅದು ಸ್ಟೋರಿ ಹೇಳ್ತೀನಿ ರೀ ದ್ರೋಹಿ ನಂಬಿಕೆ ದ್ರೋಹಿ ಇವಾಗ ಹಂಗೆ ಮಾಡ್ತಾನೆ ರೀ ಸೋನು ಏನು ಹಂಗೆ ಮಾಡಲ್ಲ ಇವತ್ತು 11:15 ಬರ್ತೀನಿ ಅಂತ ಹೇಳ್ದವನು ಕರೆಕ್ಟ್ ಅಲ್ಲ ಗೈಸ್ ಇವಾಗ ಸರಿ ಬನ್ನಿ ಅವಾಗ ಹಂಗೆ ಮಾಡಿದೆ ಸರಿ ಬೇಜಾರಾಯ್ತು ಬಿಟ್ಬಿಡು ಇವಾಗ ಹಂಗೆ ಮಾಡ್ತೀಯ ನೀನು ಏನೇ ಮಾಡ್ತೀನಿ ನಾನು ಇವಾಗ ಹಂಗೆ ಮಾಡಲ್ಲ ಗೈಸ್ ಹಂಗೆ ಮಾಡಲ್ಲ ಗೈಸ್ ಇವಾಗ ನನಗೆ ಕಾಲು ಸೊಪ್ಪಿಸ್ ಕೊಡ್ತಾನೆ 2 ನನಗೂ ಒಂದು ಲೋ ಇದು ಬಂದು ಒಪ್ಕೊಂಬಿಡು ಹ್ಞೂ ಸರಿ ಈಗ ಮುಗಿಸ್ಕೊಂಡು ಕಾಲು ಸೊಪ್ಪು ಕುಡಿಯೋಕೆ ಹೋಗ್ತೀವಿ ಇರು ಗೈಸ್ ದೂದು ಡೆಡ್ ಲಿಫ್ಟ್ ಮಾಡ್ತಾವನೆ ಕಮಾನ್ ದೂದು ಹಾಂ ಗೈಸ್ ಫೈನಲಿ ವರ್ಕೌಟ್ ಆಗಿದೆ ಅಂದರೆ ನಾನೇನು ಹೆವಿ ಏನು ಮಾಡಿಲ್ಲ ಬಟ್ ಕಾರ್ಡಿಯೋ ಮಾಡಿದೆ ಈ ನನ್ನ ಮಗ ನೋಡಿ ಲೇಟಾಗಿ ಬಂದು ಬೇಗ ಹೋಗೋದಂದ್ರೆ ಈ ನನ್ನ ಮಗನೇ ಡೆಡ್ ಲಿಫ್ಟ್ ಮಾಡಿದ್ದೀನಿ 70 kg ಮಾಡ್ಬಿಟ್ಟು ಅದಕ್ಕೆ ಮಾತಾಡ್ತಾನೆ ಗೈಸ್ ಇವಾಗ ಏನಿದ್ರು ನಮ್ಮ ಅಮ್ಮ ಬೇರೆ ಫೋನ್ ಮಾಡಿ ಬೈತಾವ್ರೆ ಇಷ್ಟೊಂದೆಲ್ಲ ಜಿಮ್ ಮಾಡಬೇಡ ಅಂತ ಅದಕ್ಕೆ ಹೋಗ್ತಾ ಇರೋದು ಇಷ್ಟು ಬೇಗ ಇವಾಗ ಹೋಗಿ ಮನೆಯಲ್ಲಿ ಏನು ಮಾಡಿದಾರೋ ತಿಂದು ಇಂಟರ್ವ್ಯೂಗಳ್ದು ಒಂಥರ ಪ್ರಾಬ್ಲಮ್ ಆಗಿಬಿಟ್ಟಿದೆ ಗೈಸ್ ನನಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ ಬಿಸ್ನೆಸ್ ಮಾಡಬೇಕು ನಮ್ಮಮ್ಮ ಬಿಸ್ನೆಸ್ ಬೇಡ ಕೆಲಸ ಮಾಡು ಅಂತವ್ರೆ ಅವ್ರಿಗೆ ರಿಸ್ಕ್ ತಗೊಂಬಾರ್ದು ನನಗೆ ರಿಸ್ಕ್ ತಗೊಬೇಕು ಅದೇ ಟೆನ್ಷನ್ ಆಗಿ ಡಬಲ್ ಮೈಂಡೆಡ್ ಆಗಿ ಫೈನಲಿ ಅವ್ರು ಹೇಳ್ದಂಗೆ ಕೇಳಬೇಕಲ್ಲ ಅದಕ್ಕೆ ಇಂಟರ್ವ್ಯೂಗೆ ಅಟೆಂಡ್ ಮಾಡ್ತಾ ಇದ್ದೀನಿ ನೋಡೋಣ ಬಿಸ್ನೆಸ್ ಮಾಡೇ ಮಾಡ್ತೀನಿ ಗೈಸ್ ಇಂದ ಬ್ಯಾಗಲ್ಲಿ ಇಟ್ಕೊ ಸೈಡ್ ಜಿಪ್ಪಲ್ಲಿ ಅದೇ ಇವಾಗ ಏನು ಮಾಡೋದು ನೋಡಿ ಮನೆಗೆ ಹೋಗಿ ಊಟ ತಿಂದು ಮುಂದೆ ಏನು ಕೆಲಸ ಇದೆ ಮಾಡ್ಕೊಂಡು ಏನು ಮಾಡೋದು ನೋಡ ಗುಡ್ ಈವ್ನಿಂಗ್ ಗೈಸ್ ಮಲಗಿ
ಸ್ವಲ್ಪ ರೆಸ್ಟ್ ತಗೊಳ್ಬೇಕಾದ್ರೆ ನಮ್ಮ ಅಣ್ಣವರು ಲೋಹಿತ್ ಅಣ್ಣವ್ರು ಬಂದು ಫೋನ್ ಮಾಡಿದರು. ಗೊತ್ತಿಲ್ದಿರ ಅವ್ನು ಏರ್ಪೋರ್ಟ್ಸ್ ಇದಿರುತ್ತಲ್ಲ ಆ ಡಬ್ಬ ಅದು ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಅದನ್ನ ತಗೊಂಡೋಗಿ ಬಂದಿದ್ದ. ಇಷ್ಟೊಂದು ಅದೇ ಮಾತಾಡ್ಕೊಂಡು ಕುಂತಿದ್ವಿ. ಇವಾಗ ನೋಡಿದ್ರೆ ನಮ್ಮ ಟ್ರೈನರು ಶರಣಣ್ಣ ಅಂತ ಒಬ್ಬರಿದ್ರು, ಅವ್ರು ಜಿಮ್ ಓಪನ್ ಮಾಡೋರು, ಅಲ್ಲಿ ಹೋಗ್ತಾಯಿದ್ದೀವಿ. ಈಗ ನೋಡಿ ಈ ಕಷಣ ಮಗ, ಈಗ ನೋಡಿ ಹೆಂಗಿದಾನೆ ಶೆಡೆ. ಅಲ್ಲ ಒಂದು ಕ್ವಶನ್ ಕೇಳಿಸ್ಕೊ. ಏನು? ಕೊರೋನಾ ಬಂದಾಗ ಫಸ್ಟ್ ಯಾವ ಜಾಗದಲ್ಲಿ ರಿಪೋರ್ಟ್ ಆಗಿದ್ದು? ಚೈನಾ. ಇಲ್ಲ, ಏನು ಮತ್ತೆ? ಬೆರಿಲಿನ್. ಅದೇ ಬರ್ಲಿನ್ ಅದು, ಬೆರಿಲಿನ್ ಯಾವುದು? ಎಲ್ಲಿರೋದು ಬರ್ಲಿನ್? ಗ್ರೀಕಲ್ಲಿರೋದಾ? ಫ್ರಾನ್ಸಲ್ಲಿರೋದು ಬರ್ಲಿನು? ಡಬ್ಲಿನ್ ಇರೋದು ಇದರಲ್ಲಿ ಐಲ್ಯಾಂಡಲ್ಲಿ. ಬ್ರೆಜಿಲ್ ಅಲ್ವೋ? ಬರ್ಲಿನ್ ಎಲ್ಲಿರೋದು ನೋಡೋಣ. ಇಷ್ಟೇ ಗೈಸ್, ಇವಾಗ ಅಮರ ಟ್ರೈನರ್ ಜಿಮ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗೆ ಮಾಡೋರೆ. ಫುಲ್ ಕಲ್ಟಿ ಥರ ಮಾಡಿಬಿಟ್ಟಿದ್ದೀನೋ ಅಂದರು. ನೋಡೋಣ ಏನು ಮಾಡೋರು, ಏನು ಕತೆ ಅಂತ. ಬನ್ನಿ ನೋಡೋಣ. ಗೈಸ್ ಇವಾಗ ಶರಣಣ್ಣ ಜಿಮ್ಗೆ ಹೋಗಿ ಮಾತಾಡ್ಕೊಂಡು ಪಾಪ ಹೊಸ ಜಿಮ್ ಓಪನ್ ಮಾಡಿದ್ರು. ಫುಲ್ ಟಯರ್ಡಾಗಿ ಹೋಗಿದ್ರು ಅವರು, ನಿದ್ದೆ ಇಲ್ದಿರ. ಸೊ ಅವ್ರ ಹತ್ರ ಮಾತಾಡ್ಕೊಂಡು ಇವಾಗ ಮನೆಗೆ ಬಂದೆ. ಮನೆಗೆ ಬಂದಿದ್ದ ತಕ್ಷಣ ಎಳ್ನೀರು ತಂದಿದ್ದೆ, ಅದು ಕುಡಿತಾ ಇದ್ದೀನಿ. ಇವಾಗ ಆದರೆ ಜಿಮ್ಮಿಗೆ ಹೋಗ್ಬೇಕು, ಯಾಕೆ ವಿಜಯ್ ಜೊತೆ. ಇಲ್ಲಾಂದರೆ ನಾಳೆ ಮ್ಯಾಚ್ ಬೇರೆ ಇದೆ, ಅದಕ್ಕೆ ರೆಡಿ ಮಾಡ್ಕೊಬೇಕು. ನಾನು ಬಟ್ಟೆ ಕಿಟ್ಟೆಲ್ಲ ರೆಡಿ ಮಾಡ್ಕೊಬೇಕು. ಸೊ ಹೋಗಿ ನೋಡ್ಬೇಕು ಇವಾಗ ಬಟ್ಟೆಯಲ್ಲಿದೆ, ಕಿಟ್ಟೆಲ್ಲಿದೆ. ಆಯಿತು ಗೈಸ್, ಆಲ್ಮೋಸ್ಟ್ 1 ಇಯರ್ ಮೇಲೆ ಆಯಿತು ನಾನು ಕ್ರಿಕೆಟ್ ಆಡಿ. ವಿತೌಟ್ ಪ್ರಾಕ್ಟೀಸ್ ಡೈರೆಕ್ಟ್ ಮ್ಯಾಚ್ ಆಗ್ತಾಯಿದ್ದೀನಿ. ನೋಡೋಣ ಏನಾಗುತ್ತೋ, ಏನು ಕತೆನೋ ಅಂತ ನೋಡ್ಬೇಕು ಗೈಸ್. ಸೊ ಇವಾಗ ಅದೇ ಥರ ಕೆಲಸ ಇಲ್ಲ, ಇನ್ನೇನಿದ್ರು ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಊಟ ತಿಂದು ಬಿಗ್ ಬಾಸ್ ನೋಡಿ ಮಲ್ಕೊಂಬಿಡೋದು ಗೈಸ್. ಸೊ ಕೊನೆಗೂ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತು ಏನು ಮಾಡಿದ್ದು ಅಂದರೆ ಜಿಮ್ಮಿಗೆ ಹೋಗಿ ಸ್ವಲ್ಪ ಫ್ರೆಂಡ್ಸ್ ಹತ್ರ ಟೈಮ್ ಸ್ಪೆಂಡ್ ಮಾಡಿದ್ದಷ್ಟೇ ಇವತ್ತು. ನಾಳೆ ಮ್ಯಾಚ್ ಇರೋದ್ರಿಂದ ನಾಳೆ ಬೇಗ ಎದ್ದೇಳಬೇಕು. ಸೊ ಅದಕ್ಕೋಸ್ಕರ ಇವಾಗ ವ್ಲಾಗ್ನ ಬೇಗ ಎಂಡ್ ಮಾಡ್ತಾಯಿದ್ದೀನಿ. ಅದು ಅಲ್ದಿರ ನಾನು ಖೋಖೋ ನೋಡ್ತಾ ಇದ್ದೆ. ನೋಡಿ ಖೋಖೋ ಯಾವ ಲೆವೆಲ್ಗಾಗಿದೆ ಅಂದರೆ ಏನು ಆಡ್ತಾರೆ ಅಂತ ಫುಲ್ ಗೂಸ್ ಬಂಪ್ಸ್ ಬರ್ತದೆ. ಈ ಥರ ಗೂಸ್ ಬಂಪ್ಸ್ ನಾನು ಯಾವತ್ತು ಖೋಖೋಲ್ಲಿ ಎಕ್ಸ್ಪೆಕ್ಟು ಮಾಡಿಲ್ಲ, ನೋಡಿರಲಿಲ್ಲ ನಾನು. ಸಕ್ಕದಾಗಿ ಆಡ್ತಾರೆ ಮಾತ್ರ. ಅದರಲ್ಲಂತೂ ಈ ನೇಪಾಳು ಇಂಡಿಯಾದವರು ಸಕ್ಕದಾಗಿ ಆಡ್ತವ್ರೆ. ಸೊ ಅದನ್ನ ನೋಡ್ಕೊಂಡೆ ಇವಾಗ ಡೇನ ಎಂಡ್ ಮಾಡೋದು. ಸೊ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ. ಎಲ್ಲರೂ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಸೊ ದಟ್ ಬೇರೆಯವ್ರು ಕೂಡ ವ್ಲಾಗ್ನ ನೋಡ್ಬೋದು, ಬೇರೆಯವ್ರು ಕೂಡ ನಮ್ಮ ಚಾನೆಲ್ ಲೈಕ್ ವೀಡಿಯೋಸ್ನ ನೋಡ್ಬೋದು. ಆಮೇಲೆ ನಮ್ಮ ಚಾನೆಲ್ ಕೂಡ ಬೇಗ ಗ್ರೋತ್ ಆಗುತ್ತೆ ಗೈಸ್. ಸೊ ನಾಳೆ ಕಂಪ್ಲೀಟ್ಲಿ ಮ್ಯಾಚ್ ವ್ಲಾಗ್ ಇರುತ್ತೆ ಅಷ್ಟೇ. ಸೊ ಇಲ್ಲಿಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.